ಸುಕ್ಷೇತ್ರ ಶಿಂಗಠಾಲೂರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇದೇ ಏಪ್ರಿಲ್ 3, 4, 5, 2025 ನಡೆಯಲಿದೆ ಅಂತ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಕರಬಸಪ್ಪ ಹಂಚಿನಾಳ್ ಅವರು ತಿಳಿಸಿದರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ದೈವ ಭಕ್ತಿ ವಿಶೇಷತೆಯನ್ನು ಹೊಂದಿರುವಂತಹ ದೇವಸ್ಥಾನಗಳಲ್ಲಿ ಸುಕ್ಷೇತ್ರ ಶಿಂಗಠಾಲೂರಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಒಂದಾಗಿದ್ದು ಹಲವು ವಿಶೇಷತೆಯೊಂದಿಗೆ ಉದ್ಭವ ಮೂರ್ತಿಯಿಂದ ಕಂಗೊಳಿಸ್ತಾ ಇದೆ. ಕಪ್ಪತಗಿರಿ ಸಾಲಿನ ಅಂತ್ಯದ ಗಿರಿಯ ಮೇಲ್ಭಾಗದಲ್ಲಿ ಭಕ್ತ ಸಮೂಹವನ್ನು ಸೆಳೀತಾ ಇದೆ. ಮುಂಭಾಗದಲ್ಲಿ ತುಂಗಭದ್ರಾ ನದಿ ಹರಿವು ಬಾಲ ಉದ್ಯಾನಗಳಿಂದ ಪ್ರವಾಸಿಗರನ್ನ ಗಮನ ಸೆಳೀತಾ ಇದೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಕರಬಸಪ್ಪ ಹಂಚಿನಾಳ್ ಹಾಗೂ ಕಮಿಟಿ ಎಲ್ಲಾ ಸದಸ್ಯರು ನಿರಂತರವಾಗಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದು ಅನೇಕ ಕಾಮಗಾರಿಗಳು ಪ್ರತಿ ವರ್ಷ ಕೂಡ ವರ್ಷ ಪೂರ್ತಿ ಪ್ರಗತಿಯಲ್ಲಿರುವಂತೆ ಮುತುವರ್ಜಿ ವಹಿಸುತ್ತಿದ್ದಾರೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಕಾಳಿಕಾದೇವಿ ದೇವಸ್ಥಾನವೂ ಸಹ ಸಂಪೂರ್ಣ ಕಲ್ಲಿನಿಂದ ಸುಂದರವಾಗಿ ನಿರ್ಮಾಣ ಮಾಡುವುದರ ಜೊತೆಗೆ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆಲ್ಲ ಪ್ರತಿದಿನ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಪ್ರತಿ ವರ್ಷದ ಜಾತ್ರಾ ಮಹೋತ್ಸವದಂತೆ ಈ ವರ್ಷವೂ ಕೂಡ ಏಪ್ರಿಲ್ 3 ಮಹಾರಥೋತ್ಸವ, ಧರ್ಮಸಭೆ, ಏಪ್ರಿಲ್ 4 ಅಗ್ನಿ ಮಹೋತ್ಸವ, ಏಪ್ರಿಲ್ 5 ಓಕಳಿ ಕಾರ್ಯಕ್ರಮ ನಡೆಯಲಿದ್ದು ಸರ್ವ ಭಕ್ತಾದಿಗಳು ಆಗಮಿಸಿ ಪುನೀತರಾಗಬೇಕು ಅಂತ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ಕರಬಸಪ್ಪ ಹಂಚಿನಾಳ್ ಅವರು ತಿಳಿಸಿದ್ದಾರೆ. ವರದಿ ಮರಿಯಜ MH. ಶಿಂಗಠಾಲೂರ ಸುಕ್ಷೇತ್ರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ತಾರೀಕು 3 ರಥೋತ್ಸವ, 4 ಅಗ್ನಿ, 5ನೇ ತಾರೀಕು ಓಕಳಿ, ಆನಂತರ ಇದರ ದಿವಸ ತೇರಿನ ದಿವಸ ಇದು ಧರ್ಮಸಭೆ ನಡೀತೈತಿ. ಸ್ವಾಮಿಗಳು, 3 ಸ್ವಾಮಿಗಳು, ಪುರುಷ ಸ್ವಾಮಿಗಳು, ಬನ್ನಿಕೊಪ್ಪ ಶ್ರೀಗಳು. ಆದ್ದರಿಂದ ಇಲ್ಲಿ ಊಟದ ವ್ಯವಸ್ಥೆ ಹಾಗೂ ಬಸ್ಸಿನ ವ್ಯವಸ್ಥೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ತುಂಗಭದ್ರಾ ನದಿಗೆ ನೀರನ್ನು ಸಹ ಬಿಡಿಸಲಾಗುತ್ತದೆ. ಸಾರ್ವಜನಿಕರು ಸಮಾಧಾನದಿಂದ ಎಲ್ಲ ಜಾತ್ರಾ ಇದನ್ನು ಮಾಡಿಕೊಂಡು ಹೋಗ್ಬೇಕಂತೇಳಿ ಎಲ್ಲರಿಗೂ ಭಕ್ತಾದಿಗಳಿಗೆ ನಾವು ಈ ದೇವಸ್ಥಾನದಲ್ಲಿ ಒಂದು ಸುಮಾರು 5 ಕೋಟಿಯ ಕಲ್ಯಾಣ ಮಂಟಪವನ್ನು ಕಟ್ಸಕ್ಕಿತ್ತು. ತನು ಮನೋಧನ ಸಹಾಯದಿಂದ ನಮಗೆ ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಪರಿಪರಿಯಾಗಿ ವಿನಂತಿಸಿ ಮಾಡಿಕೊಡ್ತಾರೆ ಕೂಡ್ತಾರಲ್ಲಿ. ಅದರಿಂದ ಎಲ್ಲರೂ ಸಮಾಧಾನದಿಂದ ಎಲ್ಲರೂ ಸ್ವಚ್ಛತೆಗೆ ಮಹತ್ವ ಕೊಟ್ಟು ಇದನ್ನು ಮಾಡ್ಬೇಕಂತೇಳಿ ಶ್ರೀ ವೀರಭದ್ರೇಶ್ವರ ಇದಕ್ಕೆ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ಎಲ್ಲಲ್ಲಿ ನಮ್ಮ ಕಳೆಯ ಜ್ಞಾನಸಿಂಹ ದೇವಸ್ಥಾನದ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳೆಕಳಿಯಿಂದ ಬೇಡಿಕೊಳ್ಳುತ್ತೇವೆ.